ನಮಸ್ಕಾರ ಸ್ನೇಹಿತರೆ. ಇಂದಿನ ಸದ್ವಿಚಾರ ದಾರಿ ಬಿಡಿ ದಾರಿ. ಆನೆಯೊಂದು ಕೊಳದಲ್ಲಿ ಸ್ನಾನ ಮಾಡಿಕೊಂಡು ವಾಪಸ್ ಹೋಗ್ತಾ ಇದೆ. ಎದುರಾಗ್ತದೆ ಒಂದು ನ್ಯಾರೋ ಆದಂತಹ ರೋಡ್, ಸಣ್ಣಗಿರ್ತಕ್ಕಂತಹ ರೋಡ್ನ ಹತ್ರ ಬರ್ತದೆ. ಎದುರುಗಡೆಯಿಂದ ಒಂದು ಹಂದಿ ಅಲ್ಲಿ ಇಲ್ಲಿ ಕೊಚ್ಚೆಯಲ್ಲೆಲ್ಲ ಒದ್ದಾಡಿ ಓಡಾಡಿ ಅದೇ ನ್ಯಾರೋ ರೋಡಲ್ಲಿ ಬರ್ತಾ ಇರುತ್ತೆ. ಆನೆ ಏನು ಮಾಡುತ್ತೆ, ನೋಡಿದ ತಕ್ಷಣ ನಂದೀಗಿನ ಸ್ನಾನ ಆಗಿದೆ ಅಂಥೇಳಿ ಸೈಡಿಗೆ ನಿಲ್ಲುತ್ತೆ. ಆ ಹಂದಿ ಹೋಗೋ ತನಕ ಸ್ವಲ್ಪ ಕಾಯುತ್ತೆ. ಆ ಹಂದಿ ಹೋದ ನಂತರ ಇದು ಹೋಗುತ್ತೆ. ಹಂದಿಗೋ ಎಲ್ಲಿಲ್ಲದ ಖುಷಿ. ಏನಂದ್ರೆ ಅಂತಹ ಬಲಿಷ್ಠವಾದ ಆನೆನೇ ನನಗೆ ಹೆದರಿ ದಾರಿ ಬಿಟ್ಬಿಡ್ತು ಅಂತ. ಅದರ ಫ್ರೆಂಡ್ಸ್ ಹತ್ರ ಎಲ್ಲ ಕೊಚ್ಕೊಳ್ಳುತ್ತೆ, ಈ ರೀತಿ ಆನೆ ನನಗೆ ಹೆದರುತ್ತೆ ಅಂತ ಹೇಳಿ. ಮಾತುಗಳು ಕೇಳಬೇಕಾ? ಹಂದಿಗಳ ಫ್ರೆಂಡ್ಸಿಗೆಲ್ಲ ಗೊತ್ತಾಗಿ, ಬೇರೆ ಬೇರೆ ಪ್ರಾಣಿಗಳ ಫ್ರೆಂಡ್ಸಿಗೆಲ್ಲ ಗೊತ್ತಾಗಿ, ಕೊನೆಗೆ ಆನೆಗಳ ಫ್ರೆಂಡ್ಸಿಗೂ ಗೊತ್ತಾಗುತ್ತೆ ಈ ಆನೆ ಒಂದು ಹೆದರಿ ಹಂದಿಗೆ ದಾರಿ ಬಿಡ್ತು ಅಂತ. ಸ್ನೇಹಿತರೆಲ್ಲ ಬಂದು ಕೇಳುವಾಗ ಆನೆ ಹೇಳುತ್ತೆ, ನಾನು ಒಂದು ಕಾಲಲ್ಲಿ ಅದನ್ನು ತುಳಿದಿದ್ರೆ ಅದು ನಜ್ಜುಗುಜ್ಜಾಗಿ ಹೋಗ್ತಾ ಇತ್ತು, ಆದ್ರೆ ಅದರ ಕೊಳಕು ನನ್ನ ಕಾಲಿಗೆಲ್ಲ ಮೆತ್ಕೊಳ್ತಾ ಇತ್ತು. ಹಾಗೆ ಇಬ್ರು ಹೋಗ್ಲಿಕ್ಕೆ ಅಲ್ಲಿ ಜಾಗ ಇರಲಿಲ್ಲ, ಅದಕ್ಕಾಗಿ ಹಂದಿಗೆ ಜಾಗ ಬಿಟ್ಕೊಟ್ಟೆ ಅಂತ ಹೇಳಿ. ಹಾಗೆ ಅಲ್ವಾ ಸ್ನೇಹಿತರೆ? ದುಷ್ಟರಿಂದ ಒಂದು ದೂರ ಇರೋಣ. ಎರಡನೇದು, ನಮ್ಮಲ್ಲೇ ಇರ್ತಕ್ಕಂತಹ ಕೊಳಕನ್ನ, ಹಂದಿಯಂತಹ ಕೊಳಕನ್ನ ಮೊದಲು ಜಾಗ ಬಿಟ್ಟು ಅದನ್ನು ಮುಂದೆ ಹೋಗ್ಲಿಕ್ಕೆ ಬಿಟ್ಬಿಡೋಣ. ಅದು ನಮ್ಮ ಮನಸ್ಸಿಂದ ಖಾಲಿ ಆದಾಗ ಒಳ್ಳೆಯತನ ನಮ್ಮಲ್ಲಿ ತುಂಬಿ ತುಳುಕಾಡ್ತದೆ. ಏನಂತೀರಾ? ನಾಳೆ ಭೇಟಿಯಾಗೋಣ.